ಕೆಲವು ಸರಿ ಇಂಥ ಕೆಲವು ಪ್ರಯೋಗಗಳೇ ಮುಂದಿನ ದೊಡ್ಡ ಪ್ರಯೋಗಗಳಿಗೆ ಸ್ಫೂರ್ತಿನೂ ಆಗ್ಬೋದು, ಗೊತ್ತಿಲ್ಲ. ಅದು ನನಗೆ ತುಂಬ ಇಷ್ಟ ಆಗಿದ್ದಂಥದ್ದು. ಅದರ್ವೈಸ್ ಮೂವಿ ಬರುತ್ತೆ, ಮೂವಿ ಹೋಗುತ್ತೆ, ಜನ ಇಷ್ಟಪಡ್ತಾರೆ, ಜನ ಇಷ್ಟಪಡಲ್ಲ. ಅದೆಷ್ಟೋ ದುಡ್ಡು ಮಾಡುತ್ತೆ, ಎಷ್ಟೆಷ್ಟೋ ಡಬಲ್ ದುಡ್ಡು ಮಾಡುತ್ತೆ, ಟ್ರಿಪಲ್ ದುಡ್ಡು ಮಾಡುತ್ತೆ. ಬಟ್ ಆ ಮೂವಿ ಬಿಟ್ಟೋಗೋ ಇಂಪ್ಯಾಕ್ಟ್ಗಳನ್ನು ಜನ ವರ್ಷ 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 ದಶಕಗಳ ಕಾಲ ಜ್ಞಾಪಿಸ್ಕೊತಾರೆ. ಖಂಡಿತ. ಇದರ ಮೂಲಕ ಚಿತ್ರೋದ್ಯಮ ಇನ್ನೊಂದು ಹೊಸ ಅವತಾರವನ್ನು ಎತ್ತಬಹುದೇನೋ ಆಸೆ ಆಗತ್ತೋ ಬಿಡುತ್ತೋ, ಬಟ್ ಆಸೆನೇ ಪಡೆದಿದ್ರೆ ಆಗುವುದರ ಬಗ್ಗೆ ಕನಸು ಕಾಣೋದು ಹೇಗೆ ಅಲ್ವಾ? ಕರೆಕ್ಟ್, ಅದಾಗಬೇಕು ಅಷ್ಟಕ್ಕಷ್ಟೇ. ಒಬ್ಬ ದೊಡ್ಡ ಸ್ಟಾರ್ ಅನ್ನೋ ವ್ಯಕ್ತಿ ಒಂದು 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 ಪ್ರಯೋಗಕ್ಕೆ ಜಾಗ ಮಾಡಿಕೊಟ್ಕೊಂಡಿದ್ದಾರೆ ತನಗೆ ತಾನೇ. ಅದರಲ್ಲೊಂದು ರಿಸ್ಕ್ ಇರುತ್ತೆ, ಅಷ್ಟು ಸುಲಭ ಅಲ್ಲ ಅದು. ಹಾಗಾಗಿ ಇದೊಂದು ಹೊಸ ಪ್ರಯತ್ನ ನಡೆದಿದೆ ಇದರಲ್ಲಿ ಅನ್ನೋದು ಶ್ಲಾಘನೆಯ ಒಂದು ಭಾಗ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.